ಈಗ ಖರ್ಗೆ ಅವರು ಬಹಳ ಬುದ್ಧಿವಂತರಿದ್ದಾರೆ, ಆಯ್ತಲ್ಲ. ಅವ್ರು ಹಿರಿಯ ಸಚಿವರು ಇದ್ದಾರೆ, ಅವರಷ್ಟು ನಾವು ಓದಿಲ್ಲ. ನಾನು ಇನ್ನೊಂದು ಹೇಳಬೇಕಾಗ್ತದೆ, ಅವರು ಹಾಲು ಕುಡಿದಷ್ಟು ನಾನು ನೀರು ಕುಡ್ದಿಲ್ಲ, ಆಯ್ತಲ್ಲ. ಅಲ್ಲಲ್ಲ ಇರ್ಲಿ ಸಭಾಪತಿಗಳೇ, ಅವಶ್ಯಕತೆ ಇಲ್ಲ ಸಭಾಪತಿಗಳೇ, ನಾಗರಾಜ್ ಯಾದವ್ ದಯವಿಟ್ಟು ಕೂತ್ಕೊಳ್ಳಿ. ನಾನು ಸಭಾಪತಿಗಳೇ, ನಮ್ಮ ಇರ್ಲಿ ಬಿಡಿ, ಒಳ್ಳೆ ಮಾತು ಹೇಳಿದಾರಲ್ಲ, ಅಲ್ಲ ಒಳ್ಳೆ ಮಾತು ಹೇಳಿದಾರೆ, ಸ್ವೀಕಾರ ಮಾಡಿ. ನಾನು ಹಾಲು ಎಷ್ಟು ಕುಡಿತೀನಿ, ನೀರು ಎಷ್ಟು ಕುಡಿತೀನಿ, ಅದೇನಕ್ಕೆ ಇವರಿಗೆ? ಎಲ್ಲಿಂದ ಬರ್ತೀನಿ, ಏನು ಇವರಿಗೆ? ನಿಮ್ಮ ಅನುಭವ ನಿಮ್ಮಷ್ಟು ಅನುಭವ ಇಲ್ಲ ಅಂದೆ ಅಂತ ನನ್ಗೆ ಗೊತ್ತಿಲ್ಲ. ಅಲ್ಲಲ್ಲ, ನಿಮ್ಮಷ್ಟು ಅನುಭವ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನೇ ನಿಂತು ಮಾತಾಡಿದ್ರೆ ಮೂಗ್ ತೋರಿಸ್ತೀನಂತೆ. ಇಲ್ಲ, ಇದು ಪದೇ ಪದೇ ಬರ್ತಾ ಇದೆ, ಯಾಕಂದ್ರೆ ಸೆಟ್ಲ್ ಆಗ್ಲಿ. ಅಲ್ಲ, ಇದು ನಿಮ್ಗೆ ಬಿಡಿ. ನೀವು ಬುದ್ಧಿವಂತರದೆ, ಅವ್ರು ಅಷ್ಟು ಹಾಲು ಕುಡ್ದಿಲ್ಲ, ಅಷ್ಟು ನೀರು ಕುಡ್ದಿದ್ದೀವಿ ಅಂತ ಏನರ್ಥ ಅದು? ಅಲ್ಲ, ನಿಮ್ ಬಗ್ಗೆ ಕುಡಿಬಾರ್ದ, ನಿಮ್ ಬಗ್ಗೆ ತಪ್ಪಿದ್ಯಾ? ಅದು ನಿಮ್ ಬಗ್ಗೆ ಇಲ್ಲ ಪ್ರಿಯಾಂಕ್, ನೀನ್ ಎಲ್ಲಿ ಹುಟ್ಟಿದ್ಯಾ, ಯಾವ ಸಮಾಜದಲ್ಲಿ ಇದೆಯಾ, ಅದ್ರಲ್ಲಿ ಹಾಲು ಕುಡಿಯೋ ತಪ್ಪು, ಅದ್ರಲ್ಲಿ ನೀನ್ ಎಕ್ಸಸ್ ಹಾಲು ಕುಡಿದ್ಯಾ. ನಿಮಿಷ ಸರ್, ಇದು ಹ್ಯಾಬಿಟ್ ಆಗ್ಬಿಟ್ಟಿದೆ ಈ ಸದನದಲ್ಲಿ. ಕೆಳಗ್ ಮನೆಯಲ್ಲೂ ಅದೇ, ಇದರಲ್ಲೂ ಅದೇ, ಮಾಧ್ಯಮದಲ್ಲೂ ಅದೇ. ನಾವ್ ಏನ್ ಮಾತಾಡಿದ್ರು ಪ್ರಿಯಾಂಕರ್ಗೆ ಹಂಗೆ, ಪ್ರಿಯಾಂಕರ್ಗೆ ಹಿಂಗೆ. ಏನ್ರಿ ಅಸಹನೆ ಅಷ್ಟಿದೆ ನಿಮ್ಗೆ ನಮ್ಮ ಬಗ್ಗೆ? ದಯಮಾಡಿ ತಾವು ತಿಳ್ಕೊಬೇಡಿ ಅಧ್ಯಕ್ಷರೇ. ದಯಮಾಡಿ ನಾವು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಅವರೆಲ್ಲ ಏನಾದ್ರೂ ವ್ಯಾಪಾರ ಮಾಡ್ಬೋದು, ಏನಾದ್ರೂ ಮಾಡ್ಬೋದು. ನಾವು ಮಾಡಿದ್ರೆ ತಪ್ಪು, ನಾನು ಮಾಡಿದ್ರೆ ವಿಶೇಷವಾಗಿ ತಪ್ಪು, ಖರ್ಗೆ ಕುಟುಂಬ ಮಾಡಿದ್ರೆ ತಪ್ಪು. ಏನಕ್ಕೆ? ಕ್ಲಿಯರ್ ಮಾಡ್ರಿ, ಇದು ಜಾಸ್ತಿ ಅಲ್ಲ, ಇದು ಜಾಸ್ತಿ ಇದ್ರ ಬಗ್ಗೆ ನಾವು ಚರ್ಚೆನೆ ಮಾಡಿಲ್ಲ, ಇದ್ರ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇಲ್ಲ. ಅಲ್ಲ, ಇದ್ರ ನಾವು ನಿಮ್ಮನ್ನೇನು ಪ್ರಶ್ನೆ ಕೇಳಿಲ್ಲ, ನಾವು ಸಭಾಪತಿ ಹತ್ರ ಮಾತಾಡ್ತಾ ಇದ್ದೀವಿ. ನಿಮ್ ಬಗ್ಗೆ ನಾವು ಕೇಳಲಿಲ್ಲ, ನಿಮ್ ಬಗ್ಗೆ ಕೇಳಲಿಲ್ಲ. ಅಲ್ಲ, ನಿಮ್ ಬಗ್ಗೆ ನಾವು ಕೇಳಲಿಲ್ಲ ಅಲ್ಲ, ನೀವು ಮಾತಾಡಿದ್ರಲ್ಲ ನೀವು. ಈಗ ವೈಯಕ್ತಿಕವಾಗಿ ಮಾತಾಡೋದು ನೀವು, ವೈಯಕ್ತಿಕವಾಗಿ ಮಾತಾಡೋದು ನೀವು, ವೈಯಕ್ತಿಕವಾಗಿ ಮಾತಾಡೋದು ನೀವು. ಯಾರು ಕೊಟ್ಟರೋ ಭಿಕ್ಷೆ ಅಲ್ಲ ನನಗೆ, ಸಂವಿಧಾನದಲ್ಲಿ ಹಕ್ಕಿದೆ ನನಗೂ. ಪದೇ ಪದೇ ಇದು ಆಗ್ತಾ ಇದೆ ಅಧ್ಯಕ್ಷರೇ. ಕೆಳಗಿನ ಮನೆಯಲ್ಲೂ ಅದೇ, ಮೇಲಿನ ಮನೆಯಲ್ಲೂ ಅದೇ, ಇವರೆಲ್ಲರೂ ಪ್ರೆಸ್ ಮೀಟ್ ಮಾಡಿದಾಗೂ ಅದೇ. ಏನು ಹಾಲು ಕುಡಿಬಾರ್ದ ನಾನು, ನೀರು ಕುಡಿಬಾರ್ದ ನಾನು? ನಮ್ಮ ತಂದೆ ತಾಯಿ ಅಲ್ಲಿಂದ ಬಂದು ಸಾಕಿ ಒಂದ್ ನಿಮಿಷ ಕೂತ್ಕೊಳ್ಳಿ, ನಾನು ಕ್ಲಿಯರ್ ಮಾಡಿಸ್ತೀನಿ. ನಮ್ಮ ಸ್ವಾಭಿಮಾನ ಕ್ಲಿಯರ್ ಮಾಡಿಸ್ತೀನಿ, ಒಂದ್ ನಿಮಿಷ ಕೂತ್ಕೊಳ್ಳಿ ಪ್ಲೀಸ್. ಒಂದ್ ನಿಮಿಷ ಕ್ಲಿಯರ್ ಮಾಡಿಸ್ತೀನಿ ಅವ್ರ ಕಡೆ. ಒಂದ್ ನಿಮಿಷ ನಿಮ್ ಸ್ವಾಭಿಮಾನಕ್ಕೆ ಅಲ್ಲ, ಒಂದ್ ನಿಮಿಷ ಕೂತ್ಕೊಳ್ಳಿ, ನಾನು ಕ್ಲಿಯರ್ ಮಾಡಿಸ್ತೀನಿ ಅವ್ರ ಕಡೆಯಿಂದ. ನೋಡಿ, ಒಂದ್ ನಿಮಿಷ ಶರವಣ ಅವರೇ, ನೀವು ಯಾವ ಅರ್ಥದಲ್ಲಿ ಹೇಳಿದಿರಿ ಅನ್ನೋ ವಿಚಾರ ಕೇಳಿ ಅವರು ಅಪಾರ್ಥ ಮಾಡ್ಕೊಂಡಿದ್ದಾರೆ. ದಯಮಾಡಿ ಇಟ್ ಈಸ್ ಯುವರ್ ಬೌಂಡ್ರಿ. ಯಾವ ನಿಯಮದಲ್ಲಿ ಅವ್ರು ಕೇಳ್ತಾ ಇದ್ದಾರೆ ನನಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರು. ಅದನ್ನೇ ನಾನ್ ಹೇಳಿದೆ, ಅದಕ್ಕೆ ಪ್ರಶ್ನೆ ಮತ್ತೆ ಓದ್ಬಿಟ್ಟು ಅವರಷ್ಟು ಖರ್ಗೆ ಸಾಹೇಬ್ರಂತ ಬುದ್ಧಿವಂತರು ನಾವಿಲ್ಲ ಅಂತ ಹೇಳಿದೆ. ಒಳ್ಳೆ ತಂದಲ್ಲಿ ಹೇಳಿದೆ. ಅದನ್ನ ಅವರು ತಪ್ಪಾಗಿ ತಿಳ್ಕೊಂಡ್ರೆ ನಾವೇನ್ ಮಾಡ್ಬೇಕು ಹೇಳಿ? ನಾನು ಹಾಲು ಕುಡ್ದಷ್ಟು ನೀರು ಕುಡ್ದಿಲ್ಲ ಅಂತ ರೆಕಾರ್ಡ್. ಅಲ್ಲಲ್ಲ, ನೀವು ಹಾಲು ಕುಡ್ದಷ್ಟು ಮುಂದೆ ನಾನು ನಾನಲ್ಲ, ನೀವು ಮುಂದೆ ಒಂದ್ ನಿಮಿಷ ಕಾನೂನು ಸಚಿವರು ಇಲ್ಲ ಬಂದಿದ್ದಾರೆ. ಕೂತ್ಕೊಳ್ಳಿ ನೀವು. ನಾನು ಹೇಳ್ತೀನಿ, ನಾನು ಹೇಳಿ ಅವ್ರು ಏನ್ ಹೇಳ್ತೀನಿ ಅದ್ ಬೇಕಾದ್ರೆ ನೀವು ಕೇಳಿಸ್ಕೊಂಡಿದ್ರಿ, ಇಡೀ ಸದನ ಕೇಳ್ಕೊಂಡಿದೆ. ಅವ್ರು ಏನ್ ಅಪಾರ್ಥ ಸಭಾಪತಿಗಳೇ, ನಾನು 20 ವರ್ಷ ಆಯ್ತು ಇಲ್ಲಿ. 20 ವರ್ಷದಲ್ಲಿ ರಾಜಕೀಯದಲ್ಲಿ ನಾನು ಸಾರ್ವಜನಿಕ ವಿತೌಟ್ ಡಾಕ್ಯುಮೆಂಟ್ ಒಂದ್ಸರಿ ಮಾತಾಡಿದನ್ನ ಕೇಳಿ. ಒಂದ್ಸರಿ ಒಂದ್ ಇನ್ಸ್ಟೆನ್ಸ್ ಅನ್ನ ಕೊಡಿ. ಸೀನಿಯರ್ ಇದ್ದೀರಿ, ಆದ್ರೂ ಕೂಡ ಸೀನಿಯರ್ ಇದ್ದೀರಿ, ಇಲ್ಲ
ಕೂಗ್ತಿರ್ತಾನೆ, ಪದೇ ಪದೇ ಅದು ಹಾಲು ಕುಡಿತಾನೆ. ಇಲ್ಲಪ್ಪ ಸದಾಶಿವನಗರ್ನಲ್ಲಿ ಇರ್ತಾರೆ, ಸದಾಶಿವನಗರ್ನಲ್ಲಿ ಬಾಡಿಗೆ ಮನೆಯಲ್ಲಿ ಯಾರು ಮಾತಾಡಿದ್ರು ಸರ್? ಅವ್ರು ಕೇಳಿ ಅದೇ ಉದ್ಯೋಗ ಆಗ್ಬಿಟ್ಟಿದೆ ಬಿಜೆಪಿ ಅವ್ರದ್ದು. ಒಂದು ನಿಮಿಷ ಶರವಣ ಅವರು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಏನಾದ್ರು ನೋವಾಗಿದ್ರೆ ಅದನ್ನು ವಾಪಸ್ ತಗೊಳ್ಳಿ ತಾವು ಅಷ್ಟೇ. ನಾನು ತಪ್ಪಾಗಿ ಏನೋ ಹೇಳಿದ್ರೆ ಹೇಳಿ. ನಾನು ಹೇಳಿದ್ದೇನಣ್ಣ, ಇಲ್ಲಿ ನಮ್ಮ DCM ಸಾಹೇಬರು ಕೂತಿದ್ದಾರೆ, ಇಲ್ಲಿ ಅವ್ರು ಹೇಳಿ. ಸರ್ವಣ ಒಂದ್ ನಿಮಿಷ, DCM ಮಾತಾಡ್ತಾರೆ. ತನಕ ಹೋಗಿದ್ದಾರೆ, ನಮ್ಗೆ ಹೆಮ್ಮೆ. ಎಲ್ಲರಿಗೂ ಕಲಬುರಗಿ ಜನರ ಆಶೀರ್ವಾದ ಈ ಅಸಹನೆ ಇದೆ ಅಲ್ಲ, ಅದ್ರ ಬಗ್ಗೆ ಇವಾಗಲ್ಲ 3000 ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ, ಇನ್ನ 3000 ವರ್ಷ ಹೋರಾಟ ಮಾಡ್ತೀವಿ. ಹೋಗ್ಬೇಡಿ, ಬಟ್ ಈ ಅಸಹನೆ, ಇಟ್ ಇಸ್ ನಾಟ್ ಅಬೌಟ್ ಪ್ರಿಯಾಂಕ್ ಖರ್ಗೆ. ಇದು ನಾವೆಲ್ಲ ನಿಮ್ ಜೊತೆ ಇದ್ದೀವಿ, ಅಸಹನೆ ಇರೋದು ಒಂದು ಸಮುದಾಯಕ್ಕೆ ಹೇಳ್ತಾ ಇರೋದು. ಇಲ್ಲ ಆತರ ತಿಳ್ಕೊಬೇಡಿ. ಪ್ಲೀಸ್, ಐ ಡೋಂಟ್ ವಾಂಟ್ ಎನಿಬಡೀಸ್ ಅಪಾಲಜಿ. ಐ ಡೋಂಟ್ ಕೇರ್. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಪ್ರೂವ್ ಟು ಎನಿಬಡಿ. ಪ್ಲೀಸ್, ಇವತ್ತು ನಾನು ಬಂದಿರೋದು ನನ್ನ ಮೆರಿಟ್ ಮೇಲೆ ಚಿತ್ತಾಪುರ ಜನರ ಆಶೀರ್ವಾದದಿಂದ, ಕಲಬುರಗಿ ಜನರ ಆಶೀರ್ವಾದದಿಂದ. ನಾವು ಹಾಲು ಕುಡಿತೀವಿ, ನಾವು ಬಿಸ್ನೆಸ್ ಮಾಡ್ತೀವಿ, ನಾವು ಸಂಸ್ಥೆಗಳು ತೆಗೆದ್ರೆ ಏನು ಸಮಸ್ಯೆ ಇದೆ ಅಧ್ಯಕ್ಷ? ಕಾನೂನು ಉಲ್ಲಂಘನೆ ಮಾಡ್ತಾ ಇದೀವ? ಸಂವಿಧಾನದ ಉಲ್ಲಂಘನೆ ಮಾಡ್ತಾ ಇದೀವ? ದಯಮಾಡಿ ಆತರ ಸಂವಿಧಾನ ನೀವೇ ಇದ್ದೀರಾ. ಈ ಚರ್ಚೆ ನಡೀತಾ ಇರೋದು ಯಾಕಂದ್ರೆ ಸಭಾಪತಿಗಳೇ ತಮಗೂ ಗೊತ್ತಿದೆ ಅವ್ರು ಹೇಳಿದ ತಪ್ಪು ಅಂತ. ಇಲ್ದಿರ ತಾವು ಅವಕಾಶ ಕೊಡ್ತಾ ಇರ್ಲಿಲ್ಲ ನನಗೆ ಮಾತಾಡಕ್ಕಿಲ್ಲ. ಅಂಡ್ ಐ ಡೋಂಟ್ ವಾಂಟ್ ಎನ್ ಅಪಾಲಜಿ. ಐ ಡೋಂಟ್ ಕೇರ್. ಪದ ಏನ್ ಹೇಳಿದೀನಿ ಅಲ್ಲ, ನನಗೆ ಅರ್ಥ ಆಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.